ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ದ ಗಜೇಂದ್ರ 2.0 ಫ್ಯಾಮಿಲಿ ಸಿನಿಮಾ ನ್ಯೂಸ್ ಎಪಿಸೋಡ್ ನಂಬರ್ 17ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಹೇಳ್ತೇವೆ. ನಾನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ನನಗೆ ಗೊತ್ತು ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಶುರು ಮಾಡಿಬಿಡ್ತೀನಿ. ಸೊ ಜಾಸ್ತಿ ಪಿಟೀಲ್ ಕುಯ್ಯೋದು ಬೇಡ, ಯಾಕಂದರೆ ಇಷ್ಟ ಆದರೆ ಮಾಡ್ಕೊತೀರಾ ಅಂತ ನನಗೆ ಗೊತ್ತು. ಸೊ ಜಾಸ್ತಿ ಪಿಟೀಲ್ ಬೇಡ. ಮೊದಲನೇ ನ್ಯೂಸ್ ವಿಷಯಕ್ಕೆ ಬಂದರೆ, ದರ್ಶನ್ ಸರ್ ಮಾಡ್ತಿರೋ ಡೆವಿಲ್ ಮೂವಿಯ ರಿಲೀಸ್ ಡೇಟ್ ಅನ್ನೋದು ರಿವೀಲ್ ಮಾಡಿದ್ದಾರೆ ದರ್ಶನ್ ಸರ್ರೆ. ಸೊ ಇದು ಒಂಥರ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ತೀನಿ, ಯಾಕಂದರೆ ಅಕ್ಟೋಬರಲ್ಲಿ ಬರ್ತೀವಿ ನಾವು ಅಂತ ಒಂದು ಫಂಕ್ಷನಲ್ಲಿ ದರ್ಶನ್ ಸರ್ ಹೇಳಿದರು. ಅದಾದಮೇಲೆ ಅವ್ರಿಗೆ ಒಂದು ಹ್ಯಾಂಡ್ ಫ್ರ್ಯಾಕ್ಚರ್ ಆಗಿ ಶೂಟಿಂಗ್ ಸ್ವಲ್ಪ ಡಿಲೇ ಆಯಿತು. ಸದ್ಯಕ್ಕೆ ಶೂಟಿಂಗ್ ಅನ್ನೋದು ಸ್ಟಾರ್ಟ್ ಆಗಿದೆ, ಆದರೆ ಯಾವಾಗ ಬರ್ತಾರೆ, ಇದೇ ವರ್ಷದಲ್ಲಿ ಬರ್ತಾರಾ ಅಥವಾ ಮುಂದಿನ ವರ್ಷಕ್ಕೆ ಹೋಗ್ತಾರಾ ಅಂತ ತುಂಬ ಜನರು ಇದ್ರ ಬಗ್ಗೆ ಚರ್ಚೆ ಅನ್ನೋದನ್ನ ಮಾಡ್ತಾ ಇದ್ರು. ಸ್ವತಃ ಇವತ್ತು ನಮ್ಮ ದರ್ಶನ್ ಸರ್ ಅವರೇ ಅವರ ಟ್ವಿಟರ್ ಆ್ಯಂಡ್ ಅವರ ಇನ್ಸ್ಟಾಗ್ರಾಮಲ್ಲಿ ರಿವೀಲ್ ಅನ್ನೋದನ್ನ ಮಾಡಿದ್ದಾರೆ. ಅಂದರೆ ಇದೇ 2024 ಡಿಸೆಂಬರ್ 25 ಬರೋಕ್ಕೆ ಹೊರಟಿದ್ದಾರೆ ಅಂತ ಅವರೇ ಸ್ವತಃ ರಿವೀಲ್ ಮಾಡಿದ್ದಾರೆ. ಡೇಟ್ 25 ಬರ್ತಾರ ಅಂತ ರಿವೀಲ್ ಮಾಡಿಲ್ಲ, ಆದರೆ ಕ್ರಿಸ್ಮಸ್ಗೆ ಬರ್ತೀವಿ ಪಕ್ಕ ಅಂತ ಹೇಳಿದ್ದಾರೆ. ಸೊ ನನಗಂತೂ ಗೊತ್ತೇ ಇತ್ತು ಇದು ಆ್ಯಕ್ಚುಲಿ ಅಕ್ಟೋಬರಲ್ಲಿ ಬರೋಕ್ಕೆ ಹೊರಡಿರೋ ಮೂವಿ ಸ್ವಲ್ಪ ಹ್ಯಾಂಡ್ ಫ್ರ್ಯಾಕ್ಚರ್ ಕಾರಣದಿಂದ ಡಿಲೇ ಆಗಿರ್ಬೋದು, ಆದರೆ 1 ಅಥವಾ 2 ತಿಂಗಳು ಮಾತ್ರ ಮುಂದಕ್ಕೆ ಹೋಗುತ್ತೆ. ಆದರೆ ಇದೇ ವರ್ಷದಲ್ಲಿ ಬರುತ್ತೆ ಅಂತ ನಾನಂತೂ ಅಂದ್ಕೊಂಡಿರೋ ರೀತಿಯೇ ಅನೌನ್ಸ್ಮೆಂಟ್ ಸ್ವತಃ ಬಂದಿರೋದಕ್ಕೆ ನನಗೆ ಸ್ವಲ್ಪ ಖುಷಿ ಆಗ್ತಾ ಇದೆ. ಸೊ ಇನ್ನು ಯಾರೆಲ್ಲ ಡಿ ಬಾಸ್ ಅಭಿಮಾನಿಗಳು ಈಗಾಗಲೇ ನೋಡಿರ್ತೀರಂತ ಗೊತ್ತು. ಈ ಅಪ್ಡೇಟ್ನ ತಿಳ್ಕೊಂಡು ನಿಮಗೆ ಯಾವ ರೀತಿ ಅನಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಕಮೆಂಟ್ಸಲ್ಲಿ ಬರೀರಿ. ಸೊ ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ಮಲಯಾಳಂ ಇಂಡಸ್ಟ್ರಿಯಿಂದ ಮಂಜುಮಲ್ ಬಾಯ್ಸ್ ಮೂವಿ ರಿಲೀಸ್ ಆಗಿ ತುಂಬಾ ಬ್ಲಾಕ್ ಬಸ್ಟರ್ ಆಗಿತ್ತು. ಅದ್ರ ಜೊತೆಗೆ ಸುಮಾರು 200 ಕೋಟಿ ಮೇಲಿನ ಕಲೆಕ್ಷನ್ ಅನ್ನೋದನ್ನು ಪಡ್ಕೊಂಡಿತ್ತು. ಆದರೆ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಇಳಯರಾಜ ಅವರು ಈ ಮೂವಿಗೆ ಒಂದು ನೋಟಿಸ್ ಅನ್ನೋದನ್ನು ಕಳಿಸ್ಕೊಟ್ಟಿದ್ದಾರೆ. ಕಾರಣ ಏನು ಅಂತ ವಿವರದಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ಮಂಜುಮಲ್ ಬಾಯ್ಸ್ ಮೂವಿ ನೀವೇನಾದರೂ ನೋಡಿದರೆ ಲಾಸ್ಟಲ್ಲಿ ಒಂದು ಸಾಂಗ್ ಅನ್ನೋದು ಪ್ಲೇ ಆಗುತ್ತೆ. ಸೊ ಆ ಮೂವಿ ಸಾಂಗ್ ಬಂದ್ಬಿಟ್ಟು ಗುಣ ಅಂತ ಸುಮಾರು ಒಂದು 20-25 ವರ್ಷಗಳ ಹಿಂದೆ ಕಮಲಾಸನ್ ಅವರು ಮಾಡಿರೋ ಒಂದು ಮೂವಿಯಲ್ಲಿ ಇಳಯರಾಜ ಅವರು ಇದಕ್ಕೆ ಮ್ಯೂಸಿಕ್ ಅನ್ನೋದನ್ನು ಕೊಟ್ಟಿದ್ದರು. ಸೊ ಇದೇ ಸಾಂಗ್ನ ಅವರ ಪರ್ಮಿಷನ್ ತಗೊಳ್ಳದೆ ಮಂಜುಮಲ್ ಬಾಯ್ಸ್ ಅವರು ಯೂಸ್ ಮಾಡಿದ್ದಾರೆ ಅಂತ ಒಂದೇ ಒಂದು ಕಾರಣಕ್ಕೆ ನೋಟಿಸ್ ಅನ್ನೋದನ್ನು ಕಳಿಸ್ಕೊಟ್ಟಿದ್ದಾರೆ. ನೋಟಿಸಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ, ನೀವು ಈ ನೋಟಿಸ್ ನೋಡಿದ ಮೇಲೂ ಸಾಂಗ್ ಏನಾದರೂ ಪ್ಲೇ ಮಾಡಿದ್ರೆ ಅಥವಾ ನೀವು ಏನಕ್ಕೋಸ್ಕರ ಪ್ಲೇ ಮಾಡ್ತಿದ್ದೀರಾ ಅನ್ನೋದನ್ನು ನನ್ನ ಹತ್ರ ಬಂದು ಚರ್ಚೆ ನಡೆಸಿದ್ರೆ ನಾನು ಲೀಗಲಿ ಕಾಪಿರೈಟ್ ಕ್ಲೈಮ್ ಅನ್ನೋದನ್ನು ಮಾಡೋಕ್ಕೆ ಮುಂದೆ ಹೋಗ್ತೀನಿ ಅಂತ ನೋಟಿಸ್ ಅನ್ನೋದನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ಮಾಹಿತಿ ಅನ್ನೋದು ಸಿಗ್ತಾ ಇದೆ. ಸೊ ಇದೇನು ಹೊಸದಲ್ಲ, ಯಾಕಂದರೆ ಸುಮಾರು ಒಂದು 5 ವರ್ಷಗಳ ಹಿಂದೆಯೇ ಅವರು ಹೇಳ್ಕೊಂಡಿದ್ರು, ನನ್ನ ಸಾಂಗ್ಸ್ ನಾನು ಕಷ್ಟಪಟ್ಟು ಮಾಡಿರ್ತೀನಿ, ಸೊ ನೀವು ತಗೊಳ್ಬೇಕಂದ್ರೆ ನನ್ನ ಹತ್ರ ಪರ್ಮಿಷನ್ ತಗೊಳ್ಳೇಬೇಕಾಗುತ್ತೆ, ಹಂಗಿಲ್ಲ ಅಂದರೆ ನೀವು ನಿಮ್ಮ ಪಾಡಿಗೆ ನೀವು ತಗೊಂಡ್ರೆ ನಾನು ಕ್ಲೈಮ್ ಅನ್ನೋದನ್ನು ಮಾಡ್ತೀನಿ, ಲೀಗಲಿ ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಅವರು ಸುಮಾರು ಒಂದು 5 ವರ್ಷಗಳ ಹಿಂದೆಯೇ ಅವರು ಹೇಳಿದರು. ಅಂದರೆ ಒಂದು ಸ್ಟೇಟ್ಮೆಂಟ್ ಅನ್ನೋದನ್ನು ಒಂದು ಇಂಟರ್ವ್ಯೂದಲ್ಲಿ ಕೊಟ್ಟಿದ್ದರು. ಆದರೂ ಸುತಃ ಸುಮಾರು ಜನ ಇದೇ ರೀತಿ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಒಂದು 15 ಡೇಸ್ ಬ್ಯಾಕು ಕೂಲಿ ಸಿನಿಮಾದ ಒಂದು ಟೀಸರ್ ಅನ್ನೋದನ್ನು ರಿಲೀಸ್ ಮಾಡಿದರು. ಟೀಸರ್ಗೆ ಕೊಟ್ಟಿರೋ ಅನಿರುದ್ಧ್ ಅವರ ಮ್ಯೂಸಿಕಲ್ಲಿ ಇಳಯರಾಜ ಅವರ ಮ್ಯೂಸಿಕ್ ಇದೆ ಅಂತ ಆ ಮೂವಿಗೂ ಸ್ವತಃ ನಮ್ಮ ಇಳಯರಾಜ ಅವರು ನೋಟಿಸ್ನ ಕಳಿಸಿದ್ರು ಅಂತ ಮಾಹಿತಿ ಅನ್ನೋದನ್ನು ಲಾಸ್ಟ್ ಎಪಿಸೋಡಲ್ಲೇ ಹೇಳಿದ್ದೆ. ಸೊ ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ಪುಷ್ಪ 2 ಸೆಕೆಂಡ್ ಸಿಂಗಲ್ ಅನ್ನೋದು ಮೇ 29ನೇ ತಾರೀಕು 11 ಗಂಟೆಗೆ 7 ನಿಮಿಷಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಫಸ್ಟ್ ಸಿಂಗಲ್ ಈಗಾಗಲೇ ತುಂಬ ಜನ ಲಿರಿಕ್ಸ್ ಇಷ್ಟ ಆಯಿತು ಅಂತ ಹೇಳ್ಕೊಂಡಿದ್ದಾರೆ, ಇನ್ನು ಕೆಲವರು ಆ ಮ್ಯೂಸಿಕ್ ಇಷ್ಟ ಆಯಿತು ಅಂತ ತುಂಬ ಖುಷಿ ಪಡ್ತಾ ಇದ್ದಾರೆ. ಸೊ ಸೆಕೆಂಡ್ ಸಿಂಗಲ್ಲು ಕಪಲ್ ಸಾಂಗ್, ಲವ್ ಸಾಂಗ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಒಂದು ಸಣ್ಣದಾದಂಥ ಒಂದು ಟೀಸರ್ ಅನ್ನೋದನ್ನು ಬಿಟ್ಟಿದ್ದಾರೆ, ಅಂದರೆ ಅನೌನ್ಸ್ಮೆಂಟ್ ವಿಡಿಯೋ ರೀತಿ ಮಾಡಿದ್ದಾರೆ. ಸೊ ನಾನು ಇಲ್ಲಿ ಒಂದು ಮೆನ್ಷನ್ ಮಾಡಬೇಕು, ಇದೇ ಆಗಸ್ಟ್ 15 ಅಂದರೆ ಪುಷ್ಪ ಜೊತೆಗೆ ರಿಲೀಸ್ ಆಗ್ತಿರೋ ಶಿವಣ್ಣ ಅವರ ಮೂವಿ ಭೈರತಿ ರಣಗಳ ಮೂವಿ ಬಗ್ಗೆ ಒಂದೇ ಒಂದು ಅಪ್ಡೇಟ್ ಅಥವಾ ಒಂದೇ ಒಂದು ಟೀಸರ್ ಅಥವಾ ಒಂದು ಟ್ರೈಲರ್, ಯಾವುದೇ ಒಂದು ಸಣ್ಣ ಅಪ್ಡೇಟ್ನೂ ಕೊಡ್ತಾ ಇಲ್ಲ. ಸೊ ಇನ್ನು ಯಾವ ರೀತಿ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಮಾಡಿದ್ರೆ ಅಭಿಮಾನಿಗಳೇನಾದರೂ ಹರ್ಟ್ ಆಗ್ತಾರೇನೋ ಅಂತ ಸ್ವಲ್ಪ ಹಿಂದೆ ಆಗ್ತಾ ಇದ್ದೀನಿ. ಸೊ ನೀವು ಹೇಳಿ. ಸೊ 2 ಮೂವಿಗಳು ಕ್ಲ್ಯಾಶ್ ಆಗ್ತಾ ಇದೆ ಅಂಥದ್ರಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಯಾವುದೇ ರೀತಿ ಕಮ್ಮಿ ಅಂದೆ ನಮ್ಮ ಸಿನಿಮಾನು ಪ್ರಮೋಷನ್ ಮಾಡಲೇಬೇಕಲ್ವ. ಸೊ ನಿಮ್ಮ ಅಭಿಪ್ರಾಯ ತಿಳಿಸಿ. ಇನ್ ಕೇಸ್ ವಿಡಿಯೋ ಬರಬೇಕು ಅಂದರೆ ಕಂಪ್ಲೀಟಾಗಿ ಅದ್ರ ಬಗ್ಗೆನೇ ಒಂದು ಡೆಡಿಕೇಟೆಡ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ಪ್ರಭಾಸ್ ಅವರ ಕಲ್ಕಿ 2898 ಬುಜಿ ಬಗ್ಗೆ ಸ್ವಲ್ಪ ಮಾತಾಡೋಣ. ಯಾಕಂದರೆ
ಈ ಬುಜಿ ಸೀನ್ಸ್ ಏನಿದೆ ಅಂದರೆ ಒಂದು ಟೀಸರ್ ಏನಿದೆ ಈಗಾಗಲೇ ನೀವು ನೋಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಸೊ ಪ್ರಭಾಸ್ನ ಯಾರೆಲ್ಲ ಇಷ್ಟಪಡ್ತೀರಾ ಅವರೆಲ್ಲ ನೋಡಿರ್ತೀರ ಅಂತ ಅಂದ್ಕೊತಿದ್ದೀನಿ. ಸೊ ಇದ್ರ ಬಗ್ಗೆ ನಾವು ಮಾತಾಡಿಲ್ಲ ಅಂದರೆ ತಪ್ಪಾಗುತ್ತೆ. ಸೊ ಈ ಸಿನಿಮಾದ ಟೀಸರ್ ಬಗ್ಗೆ ಸಿಂಗಲ್ ವರ್ಡಲ್ಲಿ ಹೇಳಬೇಕು ಅಂದರೆ ಹಾಲಿವುಡ್ ಲೆವೆಲ್ ವಿಜುವಲ್ಸ್ ಅನ್ನೋದನ್ನು ನಾಗ್ ಅಶ್ವಿನ್ ಅವರು ಪ್ಲ್ಯಾನ್ ಮಾಡಿದ್ದಾರೆ ಅಂತ ಕ್ಲಿಯರ್ ಕಟ್ಟಾಗಿ ನೋಡ್ಬೋದು ಗುರು. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಒಂದು ಕಾರು ಅಂದರೆ ಒಂದು ಸಿನಿಮಾಗೋಸ್ಕರ ಒಂದು ಕಾರ್ನ ಬಿಲ್ಡ್ ಮಾಡಿದ್ದಾರೆ ಅಂದರೆ ಅದು ಫ್ರಮ್ ಸ್ಕ್ರ್ಯಾಚಿಂದ ಒಂದು ನಟ್ ಒಂದು ಸಣ್ಣ ಸ್ಕ್ರೂಯಿಂದ ಬಿಲ್ಡ್ ಮಾಡಿ ಸಿನಿಮಾಗೋಸ್ಕರನೇ ಮಾಡಿದ್ದಾರೆ ಅಂದರೆ ಎಷ್ಟು ಕೋಟಿ ಆಗಿರ್ಬೋದು ನೀವೇ ಯೋಚನೆ ಮಾಡಿ. ಒಂದು ಕಾರ್ ಬಿಲ್ಡ್ ಮಾಡೋದಕ್ಕೋಸ್ಕರ ಸುಮಾರು ಟೆಕ್ನಿಷಿಯನ್ಸು, ಅವ್ರಿಗೆ ಸ್ಯಾಲ್ರಿ, ಅದ್ರ ಜೊತೆಗೆ ಇದ್ರ ಖರ್ಚು ಎಷ್ಟೆಲ್ಲ ಆಗಿರುತ್ತೆ. ಸುಮಾರು 700 ಕೋಟಿ ಬಜೆಟ್ ಅಂತ ಮಾಹಿತಿ ಪ್ರಕಾರ ಬರ್ತಾ ಇದೆ, ಆದರೆ ಇನ್ನೂ ಜಾಸ್ತಿ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಮೂವಿ ಹಿಟ್ ಆದರೆ ಚೆನ್ನಾಗಿರುತ್ತೆ ಅಂತಲೇ ಅಂದ್ಕೊತೀನಿ. ಹಿಟ್ ಆಗುತ್ತೆ ಅಂತ ಒಂದು ಗಟ್ ಫೀಲಿಂಗ್ ಅಂತೂ ನನಗೂ ಇದೆ. ಸೊ ನೋಡೋಣ ಮೂವಿ ರಿಲೀಸ್ ಆದಮೇಲೆ ಯಾವ ರೀತಿ ಓಪನಿಂಗ್ ಪಡ್ಕೊಳ್ಳುತ್ತೆ, ಎಷ್ಟು ಕೋಟಿ ಕಲೆಕ್ಷನ್ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ಚರ್ಚೆ ಇದ್ದಿದ್ದೆ. ಸೊ ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಮಲಯಾಳಂ ಇಂಡಸ್ಟ್ರಿಯಿಂದ ಇದೇ 5 ತಿಂಗಳ ಸ್ಪ್ಯಾಮಲ್ಲಿ ಅಂದರೆ 2024 5 ತಿಂಗಳು ಮುಗೀತಾ ಬರ್ತಾ ಇದೆ. ಸೊ ಇದು 5 ತಿಂಗಳಲ್ಲಿ ಸುಮಾರು 1,200 ಕೋಟಿ ಕಲೆಕ್ಷನ್ ಮಾಡಿದ್ದಾರೆ, ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂತ ಒಂದು ರಿಪೋರ್ಟ್ ಹೇಳ್ತಾ ಇದೆ. ದೊಡ್ಡ ವ್ಯಕ್ತಿಗಳೇ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಕನ್ನಡ ಇಂಡಸ್ಟ್ರಿಗಳಲ್ಲಿ ಸಿಂಗಲ್ ಸ್ಕ್ರೀನ್ಸ್ ಅನ್ನೋದನ್ನು ಕ್ಲೋಸ್ ಮಾಡ್ತಾ ಇರೋದ್ರ ಬಗ್ಗೆನೂ ಫಿಲಿಮ್ ಚೇಂಬರಲ್ಲಿ ಸ್ವಲ್ಪ ಡಿಸ್ಕಷನ್ ಅನ್ನೋದನ್ನು ಹೋಗಿದೆ. ಸೊ ಒಂದು ರೀಸೆಂಟ್ ಇಂಟರ್ವ್ಯೂಗಳಲ್ಲಿ ಕವರಪ್ ಅನ್ನೋದನ್ನು ಮಾಡಿದ್ದಾರೆ. ಈ 15 ಡೇಸಲ್ಲಿ ಎಲ್ಲ ಕಲಾವಿದರನ್ನು ಅದ್ರ ಜೊತೆಗೆ ಪ್ರೊಡ್ಯೂಸರ್ಸ್ನ ಕರೆದು ಡಿಸ್ಕಷನ್ಸ್ ಮಾಡಿ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬರ್ತೀವಿ ಅಂತ ನಮ್ಮ ಫಿಲಿಮ್ ಚೇಂಬರ್ ಅವರು ಹೇಳಿದ್ದಾರೆ ಅಂತ ಒಂದು ಮಾಹಿತಿ ಅನ್ನೋದು ಸಿಗ್ತಾ ಇದೆ. ಸೊ ಇದಿಷ್ಟಾಗಿತ್ತು ನಿನ್ನೆ ಇವತ್ತಿನ ನ್ಯೂಸ್ ಎಪಿಸೋಡ್ಸ್ನ ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ನಾನು ಅನ್ಕೊತಾ ಇದ್ದೀನಿ. ಸೊ ಇನ್ ಕೇಸ್ ಏನಾದರೂ ನಿಮಗೆ ಈ ನ್ಯೂಸ್ ಎಪಿಸೋಡ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೆಕ್ಸ್ಟ್ ವಿಡಿಯೋದು ಮಾಡೋದಕ್ಕೋಸ್ಕರ ತುಂಬಾ ಬೂಸ್ಟ್ ಸಿಗುತ್ತೆ. ಯಾಕಂತ ಗೊತ್ತಿಲ್ಲ, ಪ್ರತಿ ಸಲನೂ ನಾನು ತುಂಬಾ ಕಷ್ಟಪಟ್ಟು ವೀಡಿಯೋಸ್ ಅನ್ನೋದನ್ನು ಮಾಡ್ತಾ ಇರ್ತೀನಿ. ಕೆಲವೊಂದು ನ್ಯೂಸ್ನ ಅಲ್ಲಿ ಇಲ್ಲಿ ಹುಡುಕಿ ನಿಮಗೆ ಇನ್ಫಾರ್ಮೇಷನ್ ಅನ್ನೋದನ್ನು ಕೊಡ್ತಾ ಇದ್ದೇನೆ. ನೀವು ಸಿನಿಮಾದ ನ್ಯೂಸ್ ಆ್ಯಂಡ್ ಸ್ಪೆಕ್ಯುಲೇಷನ್ಸ್ ಅದ್ರ ಜೊತೆಗೆ ಯಾವ ಸಿನಿಮಾ ಎಲ್ಲಿ ಶೂಟ್ ಆಗ್ತಿದೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ನಾನು ಪ್ರತಿದಿನ ಯಾವುದೋ ಒಂದು ಹೊಸ ನ್ಯೂಸ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನಮ್ಮ ಕನ್ನಡ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿ, ತಮಿಳ್ ಇಂಡಸ್ಟ್ರಿ, ನಾನು ಇಂಡಸ್ಟ್ರಿ ಬಗ್ಗೆ ಯಾವುದೇ ಕಾರಣಕ್ಕೂ ಭೇದ ಭಾವ ಮಾಡಲ್ಲ. ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಇದು ಇಂಡಿಯನ್ ಫಿಲ್ಮ್ಸ್ ಅಂತಲೇ ಮೆನ್ಷನ್ ಮಾಡಿ ಪ್ರತಿಯೊಂದು ಅಪ್ಡೇಟ್ಸ್ನ ನಿಮ್ಮ ಮುಂದೆ ಇಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.